ನಮಸ್ತೆ. ಇಲ್ಲಿ ನೋಡಿ, ಇದರಲ್ಲಿ ಈ ಫ್ರೇಮಲ್ಲಿ ಇಷ್ಟು ಹುಳ ಇದೆ. ಈ ಫ್ರೇಮಲ್ಲಿ ಇಷ್ಟು ಹುಳ ಇದೆ. ಈ ಫ್ರೇಮಲ್ಲಿ ಫುಲ್ ಒಂದು ಫ್ರೇಮ್ ಆಗಷ್ಟೇ ಹುಳ ಇದೆ. ಇದು ಏನಾಗಿದೆ, ಅಂದರೆ ಇದು ನವಂಬರ್ 22 ಡಿಸೆಂಬರ್ 3 ಡಿವೈಡ್ ಮಾಡಿದ್ದೆ ಅನ್ಕೋತೀನಿ ನಾನು. ಡಿಸೆಂಬರ್ 3 or ನವಂಬರ್ 22 ಯಾವುದೊಂದು ನೆನಪಾಗ್ತಾಯಿಲ್ಲ, ಅಥವಾ 1 ಮಂತ್ ಅಂತೂ ಆಯಿತು. ಫಸ್ಟ್ ಟೈಮ್ ಕ್ವೀನ್ ಫೇಲ್ ಆಗಿತ್ತು. ಇದು ಮರಿ ರಟ್ ಕೊಟ್ಟಿದ್ದು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೂಡ ಕ್ವೀನ್ ಫೇಲ್ ಆಗಿದೆ. ಅದಲ್ಲದೆ ನೋಡಿ, ಈಗ ಹುಳ ಎಲ್ಲ ಶೈನಿಂಗ್ ಆಗ್ತಾಯಿದೆ. ಈ ಥರ ನೋಡಿ, ಈ ಥರ ಬ್ಲ್ಯಾಕ್ ಅಲ್ಲ ನೋಡಿ, ಈ ಹುಳ ನೋಡಿ, ಇದು ನೋಡಿ, ಇದು ನೀಟಾಗಿ ಗೊತ್ತಾಗುತ್ತೆ. ಈ ಥರ ಆಗ್ತಾಯಿದೆ ಅಂದರೆ ವರ್ಕರ್ ಎಗ್ಲೇ ಸ್ಟಾರ್ಟ್ ಮಾಡೋಕ್ಕೆ ಪ್ರಿಪೇರ್ ಆಗ್ತಾಯಿದೆ ಅಂತ. ಈ ಥರ ಇರೋದನ್ನು ಏನು ಮಾಡೋದು? ತುಂಬ ಹುಳ ಇದೆ, ಇನ್ನೂ ಎಗ್ಲೇ ಮಾಡಿಲ್ಲ, ಬಟ್ ಪ್ರಿಪೇರ್ ಆಗ್ತಾಯಿದೆ. ಇಷ್ಟು ಹುಳ ಇರೋದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ 2 ಕೆಲಸ ಮಾಡ್ಬೋದು. ಒಂದು, ಇದಕ್ಕೊಂದು ಕ್ವೀನ್ ಸೆಲ್ ಕೊಡೋದು. ಸೆಲ್ ಕೊಟ್ಟರೆ ಎಕ್ಸೆಪ್ಟ್ ಮಾಡೋದು ಕಷ್ಟ, ಓಕೆನಾ? ಇನ್ನೊಂದು, ಇದನ್ನು ಮರ್ಜ್ ಮಾಡೋದು. ಮರ್ಜ್ ಮಾಡಿದ್ರೆ ಏನಾಗುತ್ತೆ, ಇದಿಷ್ಟು ಹುಳನೂ ಕೂಡ ನಮಗೆ ಸೇವ್ ಆಗುತ್ತೆ. ಇಷ್ಟು ಹುಳ ಅಂದರೆ ಇದು ಕಂಟ್ರೋಲಿಗೆ ಬಂದರೂ ಬರ್ಬೋದು, ಇಲ್ಲ ಅಂದರೆ ಸತ್ತಂತೂ ಹೋಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ವರ್ಕರ್ ಎಗ್ಲೇ ಸ್ಟಾರ್ಟ್ ಮಾಡಿದ ಮೇಲೆ ಮರ್ಜ್ ಮಾಡೋಕ್ಕೆ ಬರೋಲ್ಲ, ಅದಕ್ಕಿಂತ ಮುಂಚೆ ಮರ್ಜ್ ಮಾಡ್ಬೋದು. ಮರ್ಜ್ ಮಾಡಿದ್ರೆ ಏನಾಗುತ್ತೆ, ಇದಿಷ್ಟು ಹುಳನೂ ನಮಗೆ ಸೇವ್ ಆಗುತ್ತೆ. ಕೆಲವೊಂದಿಷ್ಟು ಇದರಲ್ಲಿ ಈಗ ಅರೌಂಡ್ 2 ಫ್ರೇಮ್ ಫುಲ್ 3 ಫ್ರೇಮ್ ಹುಳ ಇದೆ ಅಂದ್ಕೊಳ್ಳಿ. ಅಟ್ಲೀಸ್ಟ್ 1 ಫ್ರೇಮ್ ಹುಳ ಈಗೇನು ಹೊರಗಡೆ ಕೆಲಸ ಮಾಡಿ ಒಳಗೆ ಬರ್ತಾವಲ್ಲ, ಅವೆಲ್ಲ ಅಷ್ಟು ಗರ್ಭ ಧರಿಸಿರಲ್ಲ. ಆ ಹುಳಗಳು ಹೊರಗಡೆ ಹೋಗಿರೋದು ಈಗೇನು ಈಗ ನಮಗೆ ವರ್ಕ್ ಮಾಡ್ತಾ ಇರ್ತಾವೆ ನೋಡಿ, ಬಂತು ನೋಡಿ, ಅದರದ್ದೆಲ್ಲ ಕಲರ್ ಇನ್ನೂ ಚೇಂಜ್ ಆಗಿಲ್ಲ, ತುಂಬ ಲೈಟಾಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಜಸ್ಟ್ ಶೈನಿಂಗ್ ಇದೆ. ಅದೆಲ್ಲ ಗರ್ಭ ಧರಿಸಿರಲ್ಲ. ಇಲ್ಲೇನು ಒಳಗಡೆ ಒಂದಿಷ್ಟು ಇರ್ತಾವಲ್ಲ, ಅದಷ್ಟೇ ಗರ್ಭ ಧರಿಸ್ತಾ ಇರುತ್ತೆ. ಆವಾಗ ವರ್ಕರ್ ಎಗ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ನಿಮಿಷ, ಎಗ್ಲೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೀವು ಡಿವೈಡ್ ಮಾಡಿದ್ರೆ ಮರ್ಜ್ ಮಾಡಿದ್ರೆ ಒಳ್ಳೆಯದು. ಎಗ್ಲೇ ಸ್ಟಾರ್ಟ್ ಆದಮೇಲೆ ನೀವು ಮಾಡ್ತೀರಾ ಅಂದರೆ ಅದು ಯೂಸ್ ಇಲ್ಲ. ಆ ಹುಳ ಕಂಟ್ರೋಲಿಗೂ ಬರೋಲ್ಲ, ಅದಿನ್ನು ಸತ್ತೇ ಹೋಗಬೇಕಷ್ಟೆ. ಆ ಹುಳ ಅದಿನ್ನೂ ಸೇರಿಸಿದ್ರೂ ಸುಮ್ಮನೆ ಉಪಯೋಗ ಇರೋಲ್ಲ. ಇದು ನೋಡಿ, ಕೆಲವೊಂದು ಟೈಮ್ ಏನಾಗುತ್ತೆ, ತುಂಬ ಚಳಿ ಬಿದ್ದಾಗ ಹುಳಗಳ ಸ್ಟ್ರೆಂತ್ ಕಡಿಮೆ ಇದ್ದರೆ ರಾಣಿ ಸೆಲ್ ಮಾಡಲ್ಲ. ಇಲ್ಲಿ ನೋಡಿ, ಇದು 15ನೇ ತಾರೀಕು ಡಿವೈಡ್ ಮಾಡಿದ್ದು. 15 ಅಲ್ಲ, ಮೇ ಬಿ ತುಂಬ ಚಳಿ ಇತ್ತು ಡಿವೈಡ್ ಮಾಡಿದಾಗ. ಒಂದೇ ಒಂದು ಕ್ವೀನ್ ಸೆಲ್ಲೇ ಮಾಡಿಲ್ಲ ಇದು, ಮಧ್ಯದಲ್ಲಾಗಲಿ ಎಲ್ಲಾದರೂ. ಜಸ್ಟ್ ಎಗ್ ಲೇಯಿಂಗ್ ಸ್ಟಾರ್ಟ್ ಮಾಡ್ದಂಗಿದೆ ವರ್ಕರ್, ಕಾಣಿಸಲ್ಲ, ನೋಡೋಣ. ಒಂದು ಎಗ್ಲೆ ಅಲ್ಲ, ಅಪರೂಪ ಎಲ್ಲೋ ಈ ಇಡೀ ರಟ್ಟಲ್ಲಿ 2-3 ಎಗ್ಲೆ ಕಂಡಿದೆ.
ಈ ಮೊಬೈಲೆಲ್ಲ ಕಾಣಲ್ಲ. ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ, ಇಲ್ಲಿದೆ ಹೆಗ್ಲೆ. ಈ ಥರ ಹೆಗ್ಲೆ ಮಾಡೋಕ್ಕೆ ಜಸ್ಟ್ ಸ್ಟಾರ್ಟ್ ಮಾಡೋದು ಅಷ್ಟೇ. ಎಷ್ಟು ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ಮಾಡ್ಬೋದು, ಹುಳ ಏನಿದಿಲ್ಲ, ಹುಳ ಸ್ವಲ್ಪ ಆದರೂ ಕೆಲಸಕ್ಕೆ ಬರುತ್ತೆ ಅಂತ. ಇಲ್ಲ ಅಂದರೆ ಒಂದೇ ತೂತಲ್ಲಿ ತುಂಬ ಮೊಟ್ಟೆ ಇಟ್ಟಿರುತ್ತೆ, ತುಂಬ. ನಾನು ಅದನ್ನು ತೋರಿಸ್ತೀನಿ. ಆ ಥರ ಇರೋದನ್ನೆಲ್ಲ ನೀವು ಮರ್ಜ್ ಮಾಡಿದ್ರೂ ಯೂಸ್ ಇಲ್ಲ. ಮರ್ಜ್ ಮಾಡೋದ್ರಿಂದ ಆಗೋ ಎರಡು ಲಾಭ: ಒಂದು, ಸ್ವಲ್ಪ ಹುಳಗಳು ಸೇವ್ ಆಗುತ್ತೆ. ಇನ್ನೊಂದು, ಯಾವುದಕ್ಕೆ ಮರ್ಜ್ ಮಾಡ್ತೀವಲ್ಲ ಅದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಮತ್ತು ಇನ್ನೊಂದು, ನಿಮ್ಮ ಹತ್ರ 2 ಫ್ರೇಮು ನೀವು ಮರ್ಜ್ ಮಾಡ್ತೀರಾ ಅಂದರೆ ಹೊಸ ರಾಣಿಗೆ ಮಾಡಬಾರ್ದು. ಅಟ್ಲೀಸ್ಟ್ ರಾಣಿ ಹುಟ್ಟಿ 1 ಮಂತ್ ಆಗಿರಬೇಕು, 1 ರೌಂಡ್ ಹುಳಾರು ಹೊರಗಡೆ ಬಂದಿರಬೇಕು. 2 ಫ್ರೇಮ್ ಡಿವೈಡ್ ಮಾಡ್ತೀರಾ ಅಂದರೆ ಯಾವುದಕ್ಕೆ ಮರ್ಜ್ ಮಾಡ್ತಿರಲ್ವ ಅದು ಅಟ್ಲೀಸ್ಟ್ 4 ಫ್ರೇಮ್ ಹುಳ ಇರಬೇಕು, ಡಬಲ್. ಇಲ್ಲಾಂದರೆ ಏನು ಮಾಡುತ್ತೆ, ಇನ್ ಕೇಸು ಇವು ಏನೋ ಕೆಲವೊಂದು ಸತಿ ನಮ್ಮಲ್ಲಿ ಇದ್ದಾಗೆ ಮಾತು ಕೇಳಲ್ಲ ಇವು. ಹೆಂಗಂದ್ರೆ ವರ್ಕರ್ ಎಗ್ಲೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಂದಾಗ ಅಲ್ಲೂ ಇಲ್ಲ ಅಂದರೆ ಇವ್ರದ್ದೇ ಡಾಮಿನೇಷನ್ ಬಂದುಬಿಡುತ್ತೆ. ಇವು ಕೆಲಸ ಮಾಡ್ತಾನೆ ಇರ್ತವೆ, ಮೊಟ್ಟೆ ಇಡ್ತಾನೆ ಇರ್ತವೆ. ಆ ಕಡೆ ರಾಣಿನೂ ಮೊಟ್ಟೆ ಇಡ್ತಾರೆ, ರಾಣಿ ಮೊಟ್ಟೆ ಇಟ್ಟಲ್ಲ ಮತ್ತೆ ಹೋಗಿ ಮೊಟ್ಟೆ ಇಡ್ತವೆ. ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇವು ವರ್ಕರ್ ಮೊಟ್ಟೆ ಇಟ್ಟಿದ್ದಲ್ಲ, ಗಂಡು ಹುಳದ ಮೊಟ್ಟೆನೇ ಆಗಿರುತ್ತೆ, ಅನ್ಫರ್ಟಿಲೈಸ್ಡ್ ಎಗ್ ಅಂತ. ರಾಣಿ ಮಾತ್ರ 2 ಥರದ ಮೊಟ್ಟೆ ಇಡೋಕ್ಕೆ ಸಾಧ್ಯ. ಇವು ಇಟ್ಟಿದ್ದು ಟೋಟಲಿ ಗಂಡು ಹುಳದ ಮೊಟ್ಟೆನೇ ಇರುತ್ತೆ. ಗೊತ್ತಾಯ್ತಾ? ಈಗ ಮರ್ಜ್ ಮಾಡೋದ್ರಿಂದ ಏನು ಯೂಸು ಅಂತ. ತುಂಬ ವರ್ಕರ್ ಮೊಟ್ಟೆ ಇಟ್ಟಿದ್ದನ್ನೆಲ್ಲ ಮರ್ಜ್ ಮಾಡೋಕ್ಕೆ ಹೋಗಬೇಡಿ, ಯೂಸ್ ಇಲ್ಲ. ಇನ್ನೇನು ಕ್ವೀನ್ ಫೇಲ್ ಆಗಿದೆ, ಇನ್ನೂ ವರ್ಕರ್ ಮೊಟ್ಟೆ ಇಟ್ಟಿಲ್ಲ ಅಂತ ಇದೆಯೋ ಅದನ್ನಷ್ಟೇ ಮರ್ಜ್ ಮಾಡಿ. ಈ ಬಾಕ್ಸ್ ಏನಿದೆಯಲ್ಲ ತುಂಬ ಚಳಿ ಬೀಯಿತು ಡಿವೈಡ್ ಮಾಡಿದಾಗ, ಅದಕ್ಕೆ ರಾಣಿ ಸೆಲ್ಲನ್ನೇ ಮಾಡಿಲ್ಲ. ರಾಣಿ ಇನ್ ಕೇಸ್ ಈ ಥರ ಡಿವೈಡ್ ಮಾಡಿದಾಗ, ಮ್ಯಾನ್ಯುವಲ್ ಡಿವೈಡ್ ಮಾಡೋದು ತುದಿಗಡೆನೇ ಮೊಟ್ಟೆ ಇರಬೇಕು ಅಂತೇನಿಲ್ಲ, ಮಧ್ಯೆ ಇದ್ದರೂ ಮಾಡುತ್ತೆ. ಒಂದು ಶಾರ್ಟ್ಸು ಹಾಕಿದ್ದೀನಿ ನೋಡಿ, ಶಾರ್ಟ್ ಅದರಲ್ಲಿ ಇದೆ. ಫೇಲ್ ಆಗಿದ್ದರೆ ಮಧ್ಯೆ ಕೂಡ ಮಾಡುತ್ತೆ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಎಗ್ಲೆ ಜಸ್ಟ್ ಸ್ಟಾರ್ಟ್ ಮಾಡಿದೆ, ಕಾಣ್ತಾ ಇದೆ ಇಲ್ಲೇ ನೋಡಿ. ಮತ್ತು ಇವು ನೀಟಾಗಿ ಏನು ಮೊಟ್ಟೆ ಇಡಲ್ಲ, ಅಲ್ಲಿ ಅಲ್ಲಿ ಕಂಡಂಗೆ ಆ ಕಡೆ ಈ ಕಡೆ ಇಡ್ತವೆ. ಇದನ್ನು ಮರ್ಜು ಮಾಡ್ಬೋದು, ನಾನು ಜಸ್ಟ್ ತೋರಿಸ್ಲಿಕ್ಕೆ ಅಂತ ಮಾಡ್ತೀನಿ. ಆ್ಯಕ್ಚುಲಿ ನಾರ್ಮಲಾಗಿ ಈ ಥರದ್ದು ಮಾಡಲ್ಲ, ಬಟ್ ಮರ್ಜು ಮಾಡೋದು ಹೇಗೆ ಅಂತ ತೋರ್ಸೋಕ್ಕೆ ಇದನ್ನು ಮಾಡ್ತೀನಿ. ಈ ಥರ ಇದ್ದರೂ ಮಾಡಿದ್ರು ಓಕೆ, 50% ಓಕೆ. ಬಟ್ ತುಂಬ ಏನಾದರೂ ಇದ್ದರೆ ಅದು ಯೂಸ್ ಇಲ್ಲ. ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಒಂದೇ ಒಂದು ಹೋಲಲ್ಲಿ ತೋಟೆಯಲ್ಲಿ ಎಷ್ಟೆಲ್ಲ ಇಟ್ಟಿದೆ ಅಂತ ಮೊಟ್ಟೆ. ಈ ಥರ ಇದ್ದದನ್ನು ಮರ್ಜ್ ಮಾಡಲೇಬೇಡಿ, ಬಿಟ್ಟುಬಿಡಿ, ಇದ್ರ ಕತೆ ಮುಗೀತು. ನಿಮಗೆ ಹಾಗೂ ಏನಾದರೂ ಆಸೆ ಇದೆ, ಉಳಿಯುತ್ತಾ ಏನೋ ಒಂದು ಆಸೆ ಇದೆ ಅಂತಿದ್ದರೆ ಒಂದು ಕ್ವೀನ್ ಸೆಲ್ ಇದ್ದರೆ ಕೊಡಿ. ಇದು ತುಂಬ ಹುಳ ಇದೆ, ಆದರೆ ಏನು ಮಾಡೋಂಗಿಲ್ಲ. ಇದು ಆಲ್ರೆಡಿ ಮೊಟ್ಟೆ ಇಡೋದು ಪೀಕಲ್ಲಿದೆ, ಪೀಕ್. ನೋಡಿ, ಕಾಣುತ್ತೋ ಇಲ್ವಾ ನೋಡಿ. ಇಷ್ಟೆಲ್ಲ ಒಂದರಲ್ಲೇ ತುಂಬ ಮೊಟ್ಟೆ ಇರೋದಿದೆಯಲ್ಲ, ಇದನ್ನು ನೀವು ಬೇರೆದಕ್ಕೆ ಮರ್ಜ್ ಮಾಡಿದ್ರೂ ಅವು ಕೇಳಲ್ಲ. ತುಂಬ ಸ್ಟ್ರಾಂಗ್ ಇರೋ ಕಾಲೋನಿಗೆ ಅಂದರೆ ನೀವು ಒಂದು ಫ್ರೇಮು ಮರ್ಜ್ ಮಾಡ್ತೀರ ಅಂದರೆ ಒಂದು 7 ಫ್ರೇಮ್ ಬೇರೆ ಹುಳ ಇರಬೇಕು. ಆ ಥರ ಅರೌಂಡ್ 2 ಫ್ರೇಮ್ ಫುಲ್ಲು ಹುಳ ಇದೆ ಇದು. ಆದರೆ ಏನು ಮಾಡೋದು, ಬೇಗ ವರ್ಕರ್
ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಈ ಥರ ಎಗ್ಲೆ ಈ ರೇಂಜ್ ಪೀಕಲ್ಲಿ ಹೋದಾಗ ಇವು ಸತ್ತೇ ಹೋಗಬೇಕು ಬಿಟ್ಟರೆ ನೀವು ಬೇರೆದಕ್ಕೆ ಮರ್ಜ್ ಮಾಡಿದ್ರೆ ಅವ್ರು ನಾರ್ಮಲ್ ಸ್ಟೇಜಿಗೆ ಬರೋಲ್ಲ. ಸೊ ಹಂಗಾಗಿ ಯೂಸ್ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಸುಮ್ಮನೆ ನನ್ನ ಹತ್ರ ಹೆಂಗೂ ಕ್ವೀನ್ ಸೆಲ್ ಇತ್ತು, ಈ ಥರದಕ್ಕೆ ಕ್ವೀನ್ ಸೆಲ್ ಇದೆ ಅಂತ ಹೆಂಗೂ ಬಾಕ್ಸ್ ಖಾಲಿ ಬಿಡಬೇಕು, ಒಂದು ಕ್ವೀನ್ ಸೆಲ್ ಕೊಟ್ಟಿರ್ತೀನಿ. ಇದ್ದರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಇದಿನ್ನೂ ಬೆಳೆದಿಲ್ಲ ಅನಿಸುತ್ತೆ, ಇದನ್ನು ಕೋಣ. ಈ ಥರ ಇರೋದನ್ನು ಮಾಡಿದ್ರೆ ಇರೋ ಗೂಡು ನೀಟಾಗಿ ವರ್ಕ್ ಆಗೋಲ್ಲ. ಸೊ ಇಷ್ಟು ಈ ರೇಂಜಿಗೆ ಆಗಿದ್ದನ್ನು ಈ ಥರ ಮಾಡಿ ಬಿಟ್ಬಿಡಿ, ಮುಗೀತು. ಮರ್ಜ್ ಮಾತ್ರ ಮಾಡಲೇಬೇಡಿ. ನೋಡಿ ನಾನು ಈ ಬಾಕ್ಸಿಗೆ ಮರ್ಜ್ ಮಾಡ್ತೇನೆ. ಇದರಲ್ಲಿ ಆಲ್ಮೋಸ್ಟು 4 ಫ್ರೇಮ್ಗಿಂತಲೂ ಜಾಸ್ತಿ ಹುಳ ಇದೆ. ಅದು 4 ಫ್ರೇಮ್ ಬಾಕ್ಸು, ಇದು 6 ಫ್ರೇಮ್ ಬಾಕ್ಸು. ಸ್ವಲ್ಪ ಸೈಜ್ ವ್ಯತ್ಯಾಸ ಆಗುತ್ತೆ, ಬಟ್ ಸ್ವಲ್ಪ ಜಿಗಾಡ್ ಮಾಡೋಣ. ನೋಡಿ, ಇದು ಒಳ್ಳೆ ಸ್ಟ್ರೆಂತ್ ಇದೆ, ಓಕೆನಾ. ಇದರಲ್ಲಿ ಈ ಫ್ರೇಮ್ ಫುಲ್ ಎಂಟಿ ಇದೆ. ಇದೊಂದು ಚಿಕ್ಕದಿತ್ತು, ಅದನ್ನು ಕಟ್ಟಿಕೊಟ್ಟಿದ್ದೀನಿ ಮೊನ್ನೆ. ಇದರಲ್ಲಿ ಒಂದು ನೋಡಿ ಚಿಕ್ಕದಾಗಿ ಬೆಳೆಸಿದೆ ಅಷ್ಟೇ. ಇದನ್ನ ಇಲ್ಲೇ ಕೆಳಗೆ ಹಾಕ್ತೀನಿ. ಇದಕ್ಕೇನು ಮಾಡ್ಬೇಕಂದ್ರೆ ಇದನ್ನು ರಾತ್ರಿ ಆದಮೇಲೆ ಮಾಡಿ. ಮಿನಿಮಮ್ಮು 200ಇಂದ 200 ಆ ಬೇರೆ ಸೈಟಿಗೆ ತಗೊಂಡೋಗಿ ಮಾಡಿದ್ರೆ ಬೆಟರು. ಇದು ಎಕ್ಸಾಕ್ಟ್ ಒಂದು 100 ಮೀಟರ್ಸ್ ಇದೆ ಅಷ್ಟೇ, ಒಂದು ಸೈಟ್ ಎಂಡಿಂದ ಇನ್ನೊಂದು ಸೈಟ್ ಎಂಡಿಗೆ. ನಿಮಗೆ ರೆಫರೆನ್ಸ್ ತೋರಿಸ್ಲಿಕ್ಕೆ ಅಂತ ನಾವು ಮಾಡ್ತಾಯಿರೋದು. ಬೇರೆ ಸೈಟಿಗೆ ತಗೊಂಡೋಗಿ ರಾತ್ರಿ ಮಾಡಬೇಕು ಅಂದರೆ ರಾತ್ರಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಈ ಥರ ಇರುತ್ತೆ. ಪೇಪರ್ ತೊಗೊಳ್ಳಿ, ಒಂದು ಶೀಟು. ಈ ಥರ ಒಂದು ಸಿಂಗಲ್ ಶೀಟ್, ಡಬಲ್ ಇತ್ತು, ಅದನ್ನ ಹಾಕಿ ಮಾಡಿದ್ದೀನಿ. ಅದಾದಮೇಲೆ 2 ಮೆಥಡ್. ಈ ಥರ ಒಂದು ಕಡ್ಡಿ ತಗೊಂಡು ಇದನ್ನು ಚಿಕ್ಕದಾಗಿ ತೂತು ಮಾಡಬೇಕು. ಈ ಥರ ನಾನೇನು ಮಾಡ್ತೀನಿ, ನಾನು ಆ ಥರ ತೂತು ಮಾಡೋದು ತುಂಬ ಕಡಿಮೆ, ಟೈಮ್ ಹೋಗುತ್ತೆ ಅಂತ. ಸೊ ನಮ್ಮದು ರೇಡಿಯಮ್ ಕಟ್ರ್ ನೈಫಲ್ಲಿ ಗೆರೆ ಎಳಿತೀನಿ. ಈ ಥರ. ಸೊ ಚಿಕ್ಕದಾಗಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಚಿಕ್ಕದಾಗಿ ತೂತು ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಗೆರೆ ಎಳೆದಿದ್ದೀನಿ, ಬಟ್ ಇದರಲ್ಲಿ ಕಾಣಲ್ಲ, ಮೇ ಬಿ ನನ್ನ ಪ್ರಕಾರ ಕಾಣೋ. ನೋಡಿ, ಇಲ್ಲೊಂದೆಲ್ಲ ಚಿಕ್ಕದು ಕಾಣ್ತು. ಚಿಕ್ಕದಾಗಿ ಗೆರೆ ಎಳೆದಿರ್ತೀನಿ. ಅದು ಇಷ್ಟೇ, ಏನೊಂದು 1-2 ಇಂಚಷ್ಟು ಇಲ್ಲಿದ್ದರೆ ಈ ಥರ ನೋಡಿ. ಇಲ್ಲೊಂದು ಕಟ್ಟಿದೆ, ಇಲ್ಲೊಂದು ಕಟ್ಟಿದೆ ನೋಡಿ, ಇಲ್ಲೊಂದಿದೆ. ಈ ಥರ ಇದಕ್ಕೆ ಏನು ಮಾಡಬೇಕು, ಎರಡೂ ಕಡೆ ಜೇನುತುಪ್ಪನ ಅಪ್ಲೈ ಮಾಡಬೇಕು. ಎರಡೂ ಕಡೆ ಜೇನುತುಪ್ಪನ ಹಚ್ಚಿ ಸವರಬೇಕು. ನಾನು ಜೇನುತುಪ್ಪ ಎಲ್ಲ ಯಾವಾಗಲೂ ಹಿಡ್ಕೊಂಡು ಹೋಗಲ್ಲ, ಗಾಡೀಲಿ ಯಾವಾಗಲೂ ಒಂದು ಪೇಪರ್ ಅಂತ ಇಟ್ಟಿರ್ತೀನಿ. ಆಮೇಲೆ ಸಕ್ಕರೆ ಪಾಕ ಇರುತ್ತೆ, ಸಕ್ಕರೆ ಪಾಕದಲ್ಲೂ ಆಗುತ್ತೆ, ತೊಂದರೆ ಏನಿಲ್ಲ. ಎರಡೂ ಕಡೆ ಜೇನುತುಪ್ಪನ ಸವರಬೇಕು. ಈ ಕಾಲೋನಿ ನಾನು ಹುಳ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿದೆ. ಸಂಜೆ ಹೊತ್ತಲ್ಲಿ ರಾತ್ರಿ ಮಾಡಿದರೆ ಎಲ್ಲ ಹುಳುಗಡೆ ಒಳಗೆ ಬಂದಿರ್ತಿತ್ತು. ನನಗೇನು ತೊಂದರೆ ಇಲ್ಲ, ಸ್ವಲ್ಪ ಹುಳ ಹೋಗುತ್ತೆ. ಈಗ ಇದನ್ನು ತಗೊಂಡೋಗೋಣ ಅಲ್ಲಿಗೆ. ನೋಡಿ, ತಗೊಬಂದು ಇಟ್ಟಿದ್ದೀನಿ. ಎಂಟ್ರೆನ್ಸ್ ಎಲ್ಲ ಏನೂ ಕ್ಲೋಸ್ ಮಾಡಿಲ್ಲ, ನೈಟಲ್ಲಿ ಮಾಡಿ ನೀವು ಬೆಟರು. ನೋಡಿ, ಎಲ್ಲ ವರ್ಕ್ ಮಾಡ್ತಾಯಿದ್ದಾವೆ. ಸಂಜೆ ಆದರೂ ಕೂಡ ಎಲ್ಲ ಚೆನ್ನಾಗಿ ಪೋಲನ್ನು ತಗೊಂಡು ಬರ್ತಾಯಿದ್ದಾವೆ. ನೋಡಿ, ಈ ಸೈಟಲ್ಲಿ ಅಷ್ಟು ಸೋರ್ಸ್ ಇದೆ. ಅದಾದಮೇಲೆ ಮರ್ಜ್ ಮಾಡೋದ್ರಲ್ಲಿ 2 ಟೈಪ್, 1 2 ಅಲ್ಲ 3 ಟೈಪ್ ಇದೆ. ಈ ಥರ ಪೇಪರ್ನಿಟ್ಟು ಮಾಡೋದು, ಈಗ ನಾನು ತೋರಿಸ್ದೆ. ಇನ್ನೊಂದು ಈ ಥರ ಕ್ಲೋಸ್ ಆಗೇ ಇರುತ್ತೆ. ಸಂಜೆ ಹೊತ್ತಲ್ಲಿ ಅಥವಾ ನೈಟು ಬೇರೆ ಕಡೆಯಿಂದ ತಗೊಬಂದು ಇಲ್ಲಿದೆ ಅಂದರೆ ಈ ಬಾಕ್ಸ್ ಮೇಲೆ ಈ ಬಾಕ್ಸ್ನ ಇಡೋದು. ಯಾವುದಾದ್ರು ಮರ್ಜ್ ಮಾಡಬೇಕಲ್ವ, ಇದನ್ನು ಈ ಬಾಕ್ಸ್ ಮೇಲೆ ಇಡೋದು.
ಮರುದಿನ ಏನಾಗುತ್ತೆ, ಹೊಸ ಜಾಗ ಅದು ಸ್ವಲ್ಪ ಹುಳ ಇದಕ್ಕೂ ಮಿಕ್ಸ್ ಆಗುತ್ತೆ, ತೊಂದರೆ ಇಲ್ಲ. ಏನಕ್ಕೆ ಕ್ವೀನ್ ಇರಲ್ವಲ್ಲ. ಇಲ್ಲ ಅಂದರೆ ಇದನ್ನು ಇದರಿಂದ ಒಂದು ಅರ್ಧ ಫೀಟ್ ದೂರ ಇಲ್ಲೇ ಇನ್ನೊಂದು ಸ್ಟ್ಯಾಂಡ್ ಹೋಗೋದು, ಇಲ್ಲಿಡೋದು. ಅದಾದಮೇಲೆ 2 ಡೇಸ್ ಬಿಟ್ಟು ಈ ಬಾಕ್ಸನ್ನು ಇದ್ರ ಮೇಲೆ ಇಡೋದು. ಆವಾಗೇನಾಗುತ್ತೆ, ಮೊದಲೇ ಹತ್ತಿರ ಇದ್ದಿದ್ದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಅವಕ್ಕೆ ವಾಸನೆ ಎಲ್ಲ ಒಂದಾಗಿರುತ್ತೆ, ಪರಿಮಳ ಎಲ್ಲ. ಸೊ ಅದು ಮಿಕ್ಸ್ ಆಗುತ್ತೆ. ಇನ್ನೊಂದು ಡೇದಲ್ಲೇ ಮಾಡೋದು, ಪೇಪರ್ ಬೇಕು ಅಂತೇನಿಲ್ಲ. ಹೊಗೆ ಹಾಕೋದು, ಏನು ಸ್ಮೋಕರ್ ಬರುತ್ತಲ್ಲ, ಹೊಗೆತಿದ್ದು ಅದರ ಸ್ವಲ್ಪ ಅರಿಶಿಣದೆಲೆ ಏನಾದ್ರು ಪರಿಮಳ ಬರೋಂಥದ್ದು ಹಾಕಿ ಇದರ ಎಂಟ್ರೆನ್ಸಿಗೆ 2-3 ಸತಿ ಸ್ಮೋಕ್ ಮಾಡೋದು. ಕ್ಯಾಪ್ ತೆಗಿಬಾರ್ದು, ಫಸ್ಟ್ ಸ್ಮೋಕ್ ಮಾಡೋದು. ಅದಾದಮೇಲೆ ಇದರ ಎಂಟ್ರೆನ್ಸಿಗೆ 2-3 ಬಾರಿ ಸ್ಮೋಕ್ ಮಾಡೋದು. ಅದಾದಮೇಲೆ ಎಂಟಿ ಜಾಗ ಏನಿರುತ್ತಲ್ಲ ಇದರದ್ದು ಫ್ರೇಮ್ ತೆಗೆದು ಅದರಲ್ಲಿ ಇಡಿಸ್ರಾಯ್ತು. ಇದು ಒಂದು 5 ನಿಮಿಷದ ಮಟ್ಟಿಗೆ ಸ್ಮೆಲ್ಲು, ರಾಣಿ ಸ್ಮೆಲ್ ಇರೋಲ್ಲ. ಸೊ ಅದಕ್ಕೆ ಇದರಲ್ಲಿ ಹೆಂಗೂ ರಾಣಿ ಇರೋಲ್ಲ. ಸೊ ಆ ಅರಿಶಿಣದೆಲೆ ಸ್ಮೆಲ್ಲಿಗೆ ಅದರ ಪರಿಮಳಕ್ಕೆ ಎರಡೂ ಒಂದಾಗ್ತವೆ. ಸೇಫೆಸ್ಟ್ ಮೆಥಡ್ ಅಂದರೆ ಈಗ ನಾವು ಮಾಡ್ತಾ ಇರೋದು. ಈಗೇನು ಮಾಡಬೇಕು, ಈ ಫ್ರೇಮ್ ಎಂಟಿ ಇದೆಯಲ್ಲ, ನಾನು ಮತ್ತೆ ನಾಳೆ ವೀಡಿಯೋ ಮಾಡಲ್ಲ, ಹೇಳ್ತಾಯಿದ್ದೀನಿ. ಈ ಫ್ರೇಮ್ ಏನಿದೆ ಇದರಲ್ಲಿ ಸರಿಯಾಗಿರೋದು ಒಂದೇ ಫ್ರೇಮು, ಇನ್ನೊಂದು ಕರಿರಟ್ಟಿದೆ. ಚೆನ್ನಾಗಿರೋ ಫ್ರೇಮ್ನ ಈ ಎಂಟಿ ಫ್ರೇಮ್ ಏನಿದೆಯಲ್ಲ, ಈ ಎಂಟಿ ಫ್ರೇಮನ್ನು ತೆಗೆದು ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಒಳಗಡೆ ಇದರಿಂದ ಫ್ರೇಮ್ ತೆಗೆದು ಇಲ್ಲಿ ಮಧ್ಯೆ ಇಡ್ತೀನಿ ನಾನು. ಓಕೆನಾ? ನಾಳೆ ಮತ್ತೆ ವೀಡಿಯೋ ಮಾಡಲ್ಲ, ಇದೆ ಈಗಲೇ ಹೇಳ್ತಾಯಿದ್ದೀನಿ. ಇಷ್ಟು ಕೆಲಸ. ಈಗ ನಾನೇನು ಮಾಡ್ತೀನಿ, ಜೇನುತುಪ್ಪ ಇದ್ದರೆ ಬೆಟರ್, ಜೇನುತುಪ್ಪ ಇಲ್ಲ ಅಂದರೆ ಆಗುತ್ತೆ. ಎಲ್ಲ ಟೈಮ್ ಜೇನುತುಪ್ಪ ಹಿಡ್ಕೊಂಡು 1-2 ಬಾಕ್ಸ್ ಇದ್ದರೆ ಮಾಡ್ಕೋಬೋದು, ತುಂಬ ಇದ್ರೆಲ್ಲ ಆಗಲ್ಲ. ಸೊ ನಾನು ಯಥೇಚ್ಛವಾಗಿ ಈ ಥರ ಸುರಿದು ಬಿಡ್ತೀನಿ. ನೋಡಿ, ಫುಲ್ಲು ಒದ್ದೆ ಆಯಿತು ಎರಡೂ ಕಡೆ. ಇನ್ನೊಂಚೂರು ಬೇಕಿದ್ದರೆ ಇನ್ನೊಂಚೂರು. ಅದಾದಮೇಲೆ ಇದ್ರ ಮೇಲೂ ಕೂಡ ಸ್ವಲ್ಪ ಹಿಂಗೆ ಮಾಡ್ತೀನಿ. ಅದಾದಮೇಲೆ ಒಂದು ಸರಿ ಉಬ್ಬಿಸಿ, ಅಂದರೆ ಅದು ಪ್ರೆಸ್ ಆಗಬಾರ್ದು ಹುಳ ಅಂತ, ಈ ಥರ ಉಬ್ಬಿಸಿ ಈ ಥರ ಇಡೋದು. ಈಗೇನಾಯಿತು, ಅದರ ಪರಿಮಳ ಇರುತ್ತೆ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹೊಯ್ತೀನಿ. ಜೇನುತುಪ್ಪ ಇದ್ದರೆ ಇಷ್ಟೆಲ್ಲ ಮಾಡೋದು ಬೇಕಾಗಲ್ಲ. ಜೇನುತುಪ್ಪ ಇಲ್ಲ ಅಂದಿದ್ದಕ್ಕೆ ಈ ಥರ ಎಲ್ಲ ಸ್ವಲ್ಪ ಮಾಡಬೇಕು. ಜೇನುತುಪ್ಪ ಇದ್ದರೆ ಇನ್ನೂ ಟೈಮ್ ಜಾಸ್ತಿ ಬೇಕಾಗುತ್ತೆ. ಈಗ ಇದನ್ನು ಈ ಎಂಟ್ರೆನ್ಸನ್ನು ರಿವರ್ಸ್ ಮಾಡಿ ಇಡ್ತೀನಿ ನಾನು. ಓಕೆನಾ? ನೋಡಿ, ಎಂಟ್ರೆನ್ಸ್ ರಿವರ್ಸ್ ಈ ಥರ. ಇದರ ಹಿಂದ್ಗಡೆ ಒಂದು ಎಲೆನ ಹಾಕಿ ಕ್ಲೋಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಇವ್ರು ದಿನ ಓಡಾಡೋ ದಾರಿ ಅಲ್ವ ಇದು ಬಂದ್, ಈ ದಾರಿನ ಬಂದ್ ಮಾಡಿಬಿಡೋದು. ಅವಾಗೇನಾಗುತ್ತೆ, ಓಕೆ, ಬೇರೆ ದಾರಿ ಇರಲ್ಲ ಅವಕ್ಕೆ. ಓಕೆ, ಏನಾಗುತ್ತೆ ಆ್ಯಕ್ಚುಲಿ ಅಂದರೆ, ಇದರಲ್ಲಿ ಇಲ್ಲಿರೋ ಹುಳಗಳು ಸಕ್ಕರೆ ಪಾಕದ ಪರಿಮಳಕ್ಕೆ ತಿಂತಾ ಬರ್ತವೆ. ಇಲ್ಲಿರೋ ಹುಳುಗಳು ಸಕ್ಕರೆ ಪಾಕನ ಹುಡ್ಕೊಂಡು ಇಲ್ಲಿ ಬರ್ತವೆ. ಎರಡೂ ನಿಧಾನಕ್ಕೆ ಕಚ್ಚಿ ತಿಂತಾ ಎರಡರದ್ದು ಪರಿಮಳ ಒಂದಾಗುತ್ತೆ. ಅದಾದಮೇಲೆ ನಾಳೆ ಇದ್ರ ಫ್ರೇಮ್ ತೆಗೆದು ಕೆಳಗಡೆ ಇಳಿಸಿದ್ರೆ ಆಯಿತು. ಒಳಗಡೆ ಒಂದು ಫ್ರೇಮ್ ಅಷ್ಟಾದರೂ ಜಾಗ ಇರಬೇಕು ಕೆಳಗಡೆ, ಇಲ್ಲ ಅಂದರೆ ಇದ್ರದಷ್ಟು ಹುಳನ ಕೊಡೋಬೇಕಾಗುತ್ತೆ. ಇದರಲ್ಲೇ ಉದುರಿಸಿ ಹಾಕಬೇಕು. ಇವಕ್ಕೇನಾಗುತ್ತೆ, ದಿನ ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ಬ್ಲಾಕು ನಾರ್ಮಲಾಗಿ ತಿಂತ ಮಿಕ್ಸ್ ಆದಾಗ ಎಂಟ್ರೆನ್ಸ್ ಎಲ್ಲಿ ಅಂತ ಹುಡುಕಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ. ಓಕೆ, ಇಲ್ಲಿ ಸಿಗುತ್ತಲ್ಲ, ಇಲ್ಲಿಂದ ಹೊರಗಡೆ ಬರ್ತವೆ. ಗೊತ್ತಾಯ್ತಾ? ಇದಿಷ್ಟು ಕೆಲಸ. ನಾಳೆ ಮತ್ತೆ ವೀಡಿಯೋ ಮಾಡಲ್ಲ,
ಇದ್ರ ಫ್ರೇಮು ಇದರಲ್ಲೇ ಇಳಿಸೋದೊಂದೇ ಪೆಂಡಿಂಗು. ಕೇಳ್ಬೋದು ಇಲ್ಲಿ ಇದಿಷ್ಟು ಜಾಗ ಇದೆಯಲ್ಲ ಏನು ಅಂತ. ಈ ಜಾಗ ಏನು ಮಾಡ್ತೀನಿ ನಾನು, ಇದು ಏನಿದೆಯಲ್ಲ ಇದೆಲ್ಲ ಇದನ್ನು ಈ ಥರ ಇಡ್ತೀನಿ. ನಿಲ್ತಾ ಇಲ್ಲ. ಓಕೆ, ನಿಂತು ಈ ಥರ ಮಾಡಿ ಕಟ್ಟಿಟ್ಬಿಡ್ತೀನಿ. ಇದೆಲ್ಲ ಎಂಟ್ರೆನ್ಸ್ ಕ್ಲೋಸ್ ಆದಂಗೆ ಆಗುತ್ತೆ. ಸೊ ಇದಿಷ್ಟು ಸ್ಪೇಸ್ ಉಳೀತು. ಇದೆಲ್ಲ ಸ್ವಲ್ಪ ಏನಂತಾರೆ, ಕೆಲವೊಂದು ನಮಗೆ ಈಸಿ ಮಾಡ್ಕೊಳ್ಳೋ ಮೆಥಡ್ಗಳು. ಇಲ್ಲ ಅಂದರೆ ಎಲ್ಲದನ್ನು ತುಂಬ ಬಾಕ್ಸ್ ಇದ್ದಾಗ ಎಲ್ಲ ಐಟಮನ್ನು ಹಿಡ್ಕೊಂಡೋಗಿ ಒಂದೊಂದೇ ಮಾಡೋಕ್ಕಾಗಲ್ಲ. ಈ ಥರ ಮಾಡ್ಕೋಬೋದು. ಇದು ಮರ್ಜ್ ಮಾಡೋದು. ವಿಡಿಯೋದಲ್ಲಿ ಹೇಳಿದೆ ಯಾಕೆ ಮರ್ಜ್ ಮಾಡಬೇಕು, ಯಾವುದನ್ನು ಮರ್ಜ್ ಮಾಡಬೇಕು, ಯಾವುದು ಮರ್ಜ್ ಮಾಡೋಕ್ಕೆ ಉತ್ತಮ, ಏನಕ್ಕಾಗಿ ಮರ್ಜ್ ಮಾಡಬೇಕು, ಎಷ್ಟು ಹುಳ ಇದ್ದಾಗ ಮರ್ಜ್ ಮಾಡಬೇಕು. ಸೊ ಇದರಲ್ಲಿ ಈಗಾಗೋ ಕಾನ್ಸೆಪ್ಟ್ ಏನಂದರೆ ಇಷ್ಟೇ. ಇದರ ಸ್ಮೆಲ್ಲಿಗೆ ಈ ಪೇಪರೆಲ್ಲ ಕಟ್ಟಾಗಿರುತ್ತೆ, ಅವು ಒದ್ದೆ ಆಗಿರುತ್ತೆ, ಅವು ಕೊರಿತಾ ಬರ್ತವೆ. ಕೊರೆದು ಎರಡು ಸ್ಮೆಲ್ ಒಂದಾಗುತ್ತೆ. ಓಕೆ, ಬಾಯ್. ನೋಡಿ ಈ ಥರ ತೂತಾಗಿ ಇದೆ ಅಂದರೆ ಎರಡು ಮಿಕ್ಸ್ ಆಗಿದೆ ಅಂತ ಅರ್ಥ. ನೋಡಿ ಪೇಪರ್ನೆಲ್ಲ ತಿಂದಿದೆ.